ಸ್ಥಾನಕ್ಕೆ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರನ್ನ ನೇಮಕ ಮಾಡುವ ಮೂಲಕ ಸರ್ಕಾರ ಮತ್ತೊಮ್ಮೆ ವಿವಾದಕ್ಕೆ ಈಡಾಗಿದೆ. ಅದ್ಯಾಕೋ ಏನೋ ಗೊತ್ತಿಲ್ಲ, ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಸ್ಥಾನ ಭರ್ತಿ ಮಾಡೋಕೆ ಹೋದಾಗಲೆಲ್ಲ ಸರ್ಕಾರ ವಿವಾದಕ್ಕೆ ಒಳಗಾಗ್ತಾನೆ ಇದೆ. ಲೋಕಾಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗವರ್ನರ್ ಮತ್ತು ಸರ್ಕಾರದ ನಡುವೆ ಹಗ್ಗ ಜಗಾಟ ನಡೀತಿರೋ ಮಧ್ಯೆ ಉಪಲೋಕಾಯುಕ್ತ ಸ್ಥಾನಕ್ಕೆ ಮಾಡಿರೋ ನೇಮಕ ಕೂಡ ವಿವಾದಕ್ಕೀಡಾಗಿ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಉಪಲೋಕಾಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡಿರೋ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರಿಗೆ ಭೂಕಂಟಕ ಎದುರಾಗಿದೆ. ವಿವಾದಗ್ರಸ್ತವಾದ ನ್ಯಾಯಾಂಗ ಬಡಾವಣೆಯಲ್ಲಿ ನಿವೇಶನ ಮಂಜೂರಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರು ಖರೀದಿ ಮಾಡಿರೋ ನಿವೇಶನ ಸಂಖ್ಯೆ 1296/11. ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳಾಗಿ ಕಾರ್ಯ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಅಂದ್ರೆ ಜನವರಿ 18, 1997ರಲ್ಲಿ 4000 ಚದರ ಅಡಿ ವಿಸ್ತೀರ್ಣದ ನಿವೇಶನ ಮಂಜೂರಾಗಿದೆ. 1,02,666 ರೂಪಾಯಿ ಕೊಟ್ಟು ನಿವೇಶನವನ್ನ ಅವರು ಖರೀದಿ ಮಾಡಿದ್ದಾರೆ. ನ್ಯಾಯಾಂಗ ಬಡಾವಣೆ ನಿರ್ಮಾಣವೇ ಕಾನೂನು ಬಾಹಿರ ಅಂತ ಈಗಾಗಲೇ ಎಟಿ ರಾಮಸ್ವಾಮಿ ವರದಿಯಲ್ಲಿ ಹೇಳಲಾಗಿತ್ತು. ಇನ್ನು ಚಂದ್ರಶೇಖರ್ ಅವರು ಕರ್ನಾಟಕ ಹೈಕೋರ್ಟ್ ಇಂದ ಮೇ 19, 2004ರಲ್ಲಿ ನಿವೃತ್ತಿಯಾಗಿದ್ರು. ಉಪಲೋಕಾಯುಕ್ತ ಸ್ಥಾನಕ್ಕೆ ಈ ಹಿಂದೆ ಕೂಡ ಚಂದ್ರಶೇಖರ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇತ್ತು. ಲೋಕಾಯುಕ್ತರಾಗಿದ್ದ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಮತ್ತು ಉಪಲೋಕಾಯುಕ್ತರಾಗಿದ್ದ ಗುರುರಾಜನ್ ಅವರು ನಿವೇಶನ ವಿವಾದದಲ್ಲಿ ಸಿಲುಕಿ ರಾಜೀನಾಮೆಯನ್ನ ಕೊಡಬೇಕಾಯಿತು. ಇದೇ ಕಾರಣಕ್ಕಾಗಿ ಬನ್ನೂರ್ ಮಠ ಅವರ ನೇಮಕ ಕೂಡ ನೆನೆಗುದಿಗೆ ಬಿದ್ದಿದೆ. ಇಷ್ಟಾದ್ರೂ ಕೂಡ ಸರ್ಕಾರ ಮತ್ತೆ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರ ನೇಮಕ ಮಾಡಿರೋದು ಸಾರ್ವಜನಿಕ ವಲಯದಲ್ಲಿ ಅಚ್ಚರಿ ಮೂಡಿಸಿದೆ. ಒಂದು ವೇಳೆ ಹೀಗೆ ನಿವೇಶನ ಪಡೆಯೋದು ಸಿಂಧು ಅನ್ನೋ ಅಭಿಪ್ರಾಯ ಸರ್ಕಾರಕ್ಕೆ ಇದ್ದಿದೆ ಆದ್ರೆ ಶಿವರಾಜ್ ಪಾಟೀಲ್ ಮತ್ತು ಗುರುರಾಜನ್ ಅವರನ್ನ ರಾಜೀನಾಮೆಯನ್ನ ಸರ್ಕಾರ ತಡೆ ಹಿಡಿಯಬಹುದಿತ್ತು ಅಂತ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಚಿಹ್ನೆಗಳು ಅಂದ್ರೆ ಅದಕ್ಕೊಂದು ಗೌರವ, ಮಹತ್ವ ಇರುತ್ತೆ. ಆದ್ರೆ ಇಲಾಖೆಯವರೇ ಅವುಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋಕೆ ಇಲ್ಲಿದೆ ಒಂದು ಸಾಕ್ಷಿ. ಪೊಲೀಸ್ ಠಾಣೆ ಆವರಣದಲ್ಲೇ ಪೊಲೀಸ್ ಟೋಪಿ ಅನಾಥವಾಗಿ ಧೂಳು ತಿಂತಾ ಇದೆ. ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿರುವ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಪೊಲೀಸ್ ಟೋಪಿಯನ್ನ ಹೇಗೆ ಎಸೆಯಲಾಗಿದೆ. ಮೂರುಕಲು ವಸ್ತುಗಳ ನಡುವೆ ಈ ಟೋಪಿ ಧೂಳು ತಿಂತಾ ಇದೆ. ಪೊಲೀಸ್ ಇಲಾಖೆಯ ಗೌರವದ ಸಂಕೇತ